ಹೊರಟವರು, ಕಲ್ಯಾಣಕಾರಕರು ನೀವಿದ್ದೀರಿ ಅಂತ ನೀವು ಬಂದಾಗ ಕುತೂಹಲ ನನಗೆ ಕೆರಳ್ತಾ ಇದೆ. ಸ್ವಾಮಿ, ಆವಲ್ಲಿಂದ ಬಂದಿರಿ, ಇಲ್ಲಿಗೆ ನೀವು ಬಂದಿದ್ದೀರಿ ಅಂತ ಆದ್ರೆ ಎಲ್ಲಿಂದಲೋ ಹೊರಟು ಇಲ್ಲಿಗೆ ಬಂದದ್ದು ಎನ್ನುವುದು ಸ್ಪಷ್ಟ. ಮತ್ತೆ ಇಲ್ಲಿ ಬಹಳ ಹೊತ್ತು ನಿಲ್ಲುವವರಲ್ಲ ನೀವು, ಎಲ್ಲಿಗೋ ಹೋಗಬೇಕು ಎನ್ನುವ ಉದ್ದೇಶ ಇಟ್ಟೇ ಬಂದಿದ್ದೀರಿ ಎನ್ನುವುದು ಸ್ಪಷ್ಟ. ಆ ನೆಲೆಯಲ್ಲಿ ಎಲ್ಲಿಂದ ಬಂದಿದ್ದೀರಿ, ಎಲ್ಲಿಗೆ ಹೋಗುವ ನಿರ್ಧಾರ ಮಾಡಿದ್ದೀರಿ, ಇಲ್ಲಿವರೆಗೆ ನಿಮ್ಮ ಪಾದ ಸ್ಪರ್ಶ ಆಗಿದೆ ಅಂತ ಆದ್ರೆ ಅದು ನಮ್ಮ ಪುಣ್ಯ ಎನ್ನುವುದಾಗಿ ನಾನು ಭಾವಿಸಿಕೊಳ್ತೇನೆ. ಸ್ವಾಮಿ, ಉಳಿದವರಲ್ಲಿ ಕೇಳಿದ್ರೆ ಎಲ್ಲ ಸತ್ಯ ಹೇಳ್ತಾರೆ ಅಂತ ಹೇಳಿಕ್ಕೆ ಆಗುದಿಲ್ಲ. ಕೆಲವರು ನಮ್ಮ ಸಮಾಧಾನಕ್ಕೆ ಇಲ್ಲ ಸಲ್ಲದನ್ನ ಹೇಳುವವರು ಇದ್ದಾರೆ. ಆದ್ರೆ ನಿಮ್ಮಲ್ಲಿ ಹಾಗೆ ಅಲ್ವೇ ಅಲ್ಲ. ಆ ತಿರುಗಾಟದಲ್ಲಿ ಏನಾದ್ರೂ ವಿಶೇಷ ವಾರ್ತೆಯನ್ನು ಕೇಳಬೇಕು ಅಂತ ಆದ್ರೆ ವಾರ್ತಾವಾಹಕರೆನಿಸಿಕೊಂಡ ನಿಮ್ಮಲ್ಲಿ ಕೇಳಿದ್ರೆ ಮಾತ್ರ ಗೊತ್ತಾಗ್ತದೆ. ವಾರ್ತೆಯನ್ನ ಹೇಳಿ ಸ್ವಾಮಿ, ಯಾವ್ಯಾವ ದೇಶದಲ್ಲಿ ಏನೇನು ವಿಶೇಷತೆ, ಅಲ್ಲ ನಮ್ಮ ಕುರಿತಾಗಿ ಇರುವಂತಹ ವಾರ್ತೆಗಳೇನು, ಅದನ್ನೆಲ್ಲ ನಿಮ್ಮಿಂದ ಕೇಳಬೇಕು ಅಂತ ನನ್ನ ಆಸೆ ಆಗ್ತಾ ಇದೆ. ವಾರ್ತೆಯನ್ನು ವಿವರವಾಗಿ ಹೇಳಬೇಕಾ ಅಥವಾ ಮುಖ್ಯಾಂಶ ಮಾತ್ರ ಹೇಳುವುದಾ? ವಿವರ ಹೇಳಿದ್ರೆ ಒಳ್ಳೇದು. ಹೌದಾ? ಹಾಗಂತಾದ್ರೆ ಬಳಿರೆ ಬಾಪುರೆ ಮದರೆ ಮದಭೂತುರೆ. ಯಾರನ್ನು ಹೊಗಳಿದ್ದು ಸ್ವಾಮಿ? ಬೇರೆ ಯಾರನ್ನೂ ಅಲ್ಲ, ನಿನ್ನನ್ನೇ ಹೊಗಳಿತ್ತು. ನನಗೆ ನಿಮ್ಮ ಬಾಯಿಂದ ಹೊಗಳಿಕೆ? ಹೌದಪ್ಪ. ಸ್ವಲ್ಪ ಹಾಲು ತೆಗೆದುಕೊಂಡು ಈಗ ಬೇಡ, ದಾಕ್ಷಿಣ್ಯ ಮಾಡ್ಕೊಳ್ಬಾರ್ದು. ದಾಕ್ಷಿಣ್ಯ ಇಲ್ಲವೇ ಇಲ್ಲ. ಬೇಕಿದ್ರೆ ಕೇಳಿಪಡಿ. ಖಂಡಿತ. ಹಾಗಂತ ಈ ಇಷ್ಟೆಲ್ಲ ಹೊಗಳುವುದಕ್ಕೆ ಕಾರಣ ಸ್ವಾಮಿ ಗೊತ್ತಾಗ್ಲಿಲ್ಲ. ನಾನು ಹಿಂದೊಂದು ಸಂದರ್ಭಕ್ಕೆಲ್ಲ ಬಂದವನಿದ್ದೇನೆ ನಿನ್ನ ಅಪ್ಪನ ಕಾಲಕ್ಕೆ ಅಲ್ವಾ? ಹಾಗಂತ ಈ ರೀತಿಯಾಗಿರುವಂತಹ ಉಪಚಾರವನ್ನ ನಾನು ಕಂಡವನಲ್ವೇ ಅಲ್ಲ. ತೊಂದರೆ ಆಯ್ತಾ? ತೊಂದರೆ ಬರುವುದಕ್ಕೆ ಸಾಧ್ಯ ಉಂಟ ಹೇಳು? ಸಂತೋಷ. ನಾನು ಬಂದಾಕ್ಷರದಲ್ಲಿ ಯೋಗ್ಯ ರೀತಿ ಉಪಚಾರವನ್ನ ಮಾಡಿದವನೇನಿದ್ದಿ. ನಿನ್ನ ಉಪಚಾರವನ್ನ ಕಂಡು ಯಾರೂ ಮೆಚ್ಚಿಕೊಳ್ಳಲೇಬೇಕು. ಅಷ್ಟು ಒಳ್ಳೆಯ ಉಪಚಾರ ನನಗೆ ತಿಳಿದ ಮಟ್ಟಿಗೆ ನಾನು ಮಾಡಿದ್ದೀನಿ. ಹಾಗಂತ ನಿನ್ನ ಕುರಿತಾಗಿ ಹೆಮ್ಮೆ ಆಗುವುದೇನು ಗೊತ್ತುಂಟ? ಒಂದು ಕಾಲಕ್ಕೆ ಚದುರಿ ಹೋದಂತ ರಕ್ಕಸಗಣನವನ್ನ ಸೇರಿಸಿಕೊಂಡು ಆಳ್ವಿಕೆಯನ್ನ ನಡೆಸ್ತಾ ಇದ್ದೀಯಲ್ಲ, ಅದು ಯಾರು ಮೆಚ್ಚಿಕೊಳ್ಳಲೇಬೇಕು. ನೀನು ಹೇಳಿದ ಹಾಗೆ 3 ಗಳಿಗೆಯಲ್ಲಿ 3 ಲೋಕವನ್ನ ಸಂಚರಿಸುವಂತ ನಾನು ಯಾವ ಕಡೆಯಲ್ಲೂ ಏನು ಹೆಸರು ಇಲ್ಲ ಅಂತ ಮಾಡಿಕೊಂಡದ್ದು. ಹಾಗಂತ ಎಲ್ಲೇ ಹೋಗ್ಲಿ, ಯಾರ ಬಾಯಲ್ಲೇ ನೋಡ್ಲಿ ನೀನೇ ಇದ್ದೀಯ ಪುಣ್ಯಾತ್ಮ. ಯಾರ ಬಾಯಲ್ಲಿ ನೋಡಿದ್ರು ನಾನೇ. ಏನ್ ಎಲೆ ಅಡಿಕೆ ಹಾಗಲ್ವಾ? ಅಷ್ಟು ಪ್ರಚಾರ, ಪ್ರಚಾರದ ದೃಷ್ಟಿಯಲ್ಲಿ ಆ ರೀತಿ ಹೊಗಳಿಕೆ ನನಗೆ. ಆ ರೀತಿಯಾಗಿ ಹೊಗಳಿಕೆ ಹಣ್ಣೇನಾದ್ರೂ ಬೇಕಾ? ಈಗ ಬೇಡ, ಆಮೇಲೆ ಆಮೇಲೆ ಆಗ್ಲಿ ಆಗ್ಲಿ. ಹಾಗಂತ ಇಷ್ಟು ಪ್ರಚಾರ ಎಲ್ಲಿ ಅಂತ ಕೇಳಿದ್ರೆ ನೇರವಾಗಿ ಹೋದದ್ದು ವಂಗದತ್ತ. ವಂಗ ದೇಶಕ್ಕೆ ಹೋದ್ರಿ? ಹೌದು. ಅಲ್ಲಿ ಏನು ವಿಶೇಷತೆ? ಅಲ್ಲಿ ಕೆಲವರು ಹೇಳುವುದು ಹೀಗೆ, ಆ ರಕ್ತಜಂಗನ ಅವನಿಗೆ ಸರಿ ಇಲ್ಲ. ಯಾವ ಪಾಪಿ ಮಗ ಹೇಳಿಕೊಂತ ಬೇಡವಾ? ಅಲ್ಲ, ಅಲ್ಲಿ ಹೇಳಿದ್ದು ಅಲ್ಲ. ಅವ್ರು ಹಾಗೆ ಹೇಳ್ತಾರೆ ಅಂತ ನನ್ನ ಒಡನಾಟ ಅವ್ರಿಗೆ ಆಗಿದೆಯಾ? ಅದೇನು ಗೊತ್ತಾಗ್ಲಿಲ್ಲ ನನಗೆ. ಹಾಗಾಗಿ ಸ್ವಲ್ಪ ಮುಂದುವರೆದ್ರಿ. ಮುಂದೆ ಕಳಿಂಗಕ್ಕೆ ಹೋದೆ. ಕಳಿಂಗದಲ್ಲಿ ಇನ್ನೂ ಕೆಲವರು ಹೇಳುವುದು ಅವನಿಗೆ ಸಮವಿಲ್ಲ ಎನ್ನುವ ಹಾಗೆ. ಅಲ್ಲಿ ಸರಿ ಇಲ್ಲ, ಇಲ್ಲಿ ಸಮ ಇಲ್ಲ. ಏನ್ ಅವರೆಲ್ಲ ತಲೆ ಕೆಟ್ಟಿದ್ಯೋ ಕೇಳ್ತೇನೆ ನಾನು. ಅಲ್ಲ, ನನಗೋದು ಆಶ್ಚರ್ಯ ಆದದ್ದು. ಸರಿ ಇಲ್ಲ, ಸಮವಿಲ್ಲ, ಒಂದೊಂದು ಹೊಂದಾಣಿಕೆ ಇಲ್ಲ ಯಾಕೆನ್ನುವುದಾಗಿ ಮುಂದೆ ಆಲೋಚಿಸಿ ಕೇಳಿದಾಗ ಅವ್ರು ಹೇಳುವುದು ಏನು? ರಕ್ತಜಂಗನಿಗೆ ಸರಿಸಮಾನರಾದವರು ಯಾರಿಲ್ಲ. ರಕ್ತಜಂಗನಿಗೆ ಸರಿಸಮನಾದ ವ್ಯಕ್ತಿಗಳಿಲ್ಲ. ಒಂದು ಗುಂಪಿನಲ್ಲಿ ಹಾಗೆ, ಇನ್ನೊಂದು ಗುಂಪಿನಲ್ಲಿ ಹೀಗೆ. ರಕ್ತಜಂಗನಿಗೆ ರಕ್ತಜಂಗನೇ ಸರಿ, ಆಕಾಶಕ್ಕೆ ಆಕಾಶ,
ಭುವಿಗೆ ಭುವಿ, ಸಮುದ್ರಕ್ಕೆ ಸಮುದ್ರ, ರಕ್ತಜಂಗನಿಗೆ ರಕ್ತಜಂಗ. ಕೇಸರಿ ಮಿಶ್ರಿತ ಹಾಲೇನಾದ್ರು ತಂದ್ಕೊಂಡ? ಅಲ್ಲ ಈಗ ಬೇಡ, ಈಗ ಪಡೆದುಕೊಂಡೆ ಅಂತ ಆದ್ರೆ ಮೊದಲೆಲ್ಲ ಸಿಗ್ತದೆ ಅಂತ ಹೇಳಿ ನಮಗೇನಾದ್ರೂ ಕೊರತೆ ಇಲ್ಲ. ಇಲ್ಲ ಇಲ್ಲ, ನನಗೆ ವಿಷಯ ಬರ್ಬೇಕು ಈಗ. ಹಾಗಾಗಿ ಅಷ್ಟಕ್ಕೂ ಕುತೂಹಲ ತಡೆಯುವುದಕ್ಕಾಗ್ಲಿಲ್ಲ. ಆ ವಿಚಾರವನ್ನು ಕೇಳಿದೆ. ಅಬ್ಬಾ, ಅಲ್ಲಿಂದ ಹೊರಟ್ರಿ, ಮುಂದುವರೆದೆ ಮಣಿಪುರದತ್ತ ಪ್ರಯಾಣವನ್ನ ಬೆಳೆಸಿದೆ. ಅಲ್ಲಿ ಏನು ವಿಶೇಷತೆ ಕಂಡ್ರು? ನೇರವಾಗಿ ಮಣಿಪುರದತ್ತ ಹೋದಂತ ಕಾಲಕ್ಕೆ ಹೀಗೆ ಸಂಚರಿಸುತ್ತಿರುವಂತ ಹೊತ್ತಿನಲ್ಲಿ ಒಂದು ದೊಡ್ಡದಾದಂತ ಪ್ರತಿಮೆ, ಯಾರದ್ದು ಎನ್ನುವುದಾಗಿ ನಾನು ನೋಡ್ಲಿಲ್ಲ. ಹಾಗಂತ ಆ ಪ್ರತಿಮೆಗೆ ಕೆಂಪು ಹೂವಿನ ಹಾರವನ್ನ ಹಾಕಿದ್ದಾರೆ, ಪಕ್ಕದಲ್ಲಿ ಕಡ್ಡಿಯನ್ನು ಹಚ್ಚಿಟ್ಟಿದ್ದಾರೆ. ಎಲ್ಲರೂ ಕಣ್ಣೀರನ್ನ ತುರಿಸ್ತಾ ತಲೆ ಕೆಳಗೆ ಮಾಡಿ ನಿಂತಿದ್ದಾರೆ. ಯಾಕೆ ಎನ್ನುವುದಾಗಿ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಎನ್ನುವ ಕಾರಣಕ್ಕೆ ಸ್ವಲ್ಪ ಕತ್ತನ್ನ ಎತ್ತು ನೋಡಿದ್ರೆ ಅದು ಬೇರೆ ಯಾರದ್ದು ಪ್ರತಿಮೆ ಅಲ್ವ ಪುಣ್ಯಾತ್ಮ, ಅದು ನಿನ್ನದ್ದ ಪ್ರತಿಮೆ. ಈ ಕಾಯಿ ಹೊಡೆದು ಏನಾದ್ರೂ ಕೌಚಿಟ್ಟಿದ್ದಾರ? ಯಾಕೆ ಯಾಕೆ ಕಣ್ಣೀರು ಸುರಿಸ್ತಾ ಇದ್ದಾರೆ, ಹೊತ್ತಿಯೂ ಹಚ್ಚಿದ್ದಾರೆ. ಬಹುಶಃ ನನ್ನ ಶ್ರದ್ಧಾಂಜಲಿ ಸಭೆ ನಡೆಸ್ತಾ ಇದ್ದಾರೆ ಅಂತ ನೋಡ್ಬೇಕಿತ್ತು, ಕೇಳ್ಬೇಕಿತ್ತು. ನನಗೂ ಅದು ಒಂದು ಅರ್ಥ ಆಗ್ಲಿಲ್ಲ. ಆನಂತರದಲ್ಲಿ ಗೊತ್ತಾದದ್ದು ಏನು, ಆ ನಾಡಿನಲ್ಲಿ ಯಾವುದೇ ದೇವರಿಲ್ಲವಂತೆ, ನಿನ್ನನ್ನೇ ದೇವರೆನ್ನುವುದಾಗಿ ಪೂಜೆಯನ್ನ ಮಾಡ್ತಾ ಇದ್ದಾರೆ. ಮಣಿಪುರದಲ್ಲಿ ನನ್ನ ಭಾವಚಿತ್ರವನ್ನ ಇಟ್ಟು ದೇವರ ಉಪಾದಿಯಲ್ಲಿ ಆರಾಧಿಸ್ತಾ ಇದ್ದಾರೆ. ಹೌದು, ಅದು ದೇವರೇ ನನ್ನನ್ನೇ ದೇವರನ್ನಾಗಿ ಭಾವಿಸಿಕೊಂಡಿದ್ದಾರೆ. ನಿನ್ನನ್ನೇ ದೇವರೇ ಭಕ್ತಿಯಿಂದ ಬೇಡಿಕೊಳ್ತಾ ಇದ್ದದ್ದು. ಸ್ವಾಮಿ, ಹಣ್ಣು ಹಣ್ಣು ಈಗ ಬೇಡುವ? ಬೇಕಿದ್ರೆ ಕೇಳಿ, ಬೇಕಿದ್ರೆ ಇಷ್ಟೆಲ್ಲವನ್ನ ಹೊಗಳಿಕೆಯನ್ನ ಕೇಳಿ ತಿಳಿದಂತ ನನಗೆ ನಿಮಗೆ ಒಂದು ರೀತಿಯಲ್ಲಿ ತಡ್ಕೊಳ್ಳಿಕ್ಕಾಗ್ಲಿಲ್ವಾ? ಅದು ಯಾಕೆ ಸ್ವಾಮಿ ಹೊಟ್ಟೆ ಬಡಿಸ್ಕೊಳ್ತಾ ಇದೆ? ನನ್ನ ಹೊಗಳಿಕೆ ವಿಚಾರವನ್ನು ಕೇಳಿ ನಿಮಗೆ ಆಗದಲ್ಲ ಏನು ಆಗದಲ್ವ? ನನ್ನ ತಿರುಗಾಟದಲ್ಲಿ ಇಲ್ಲಿಯವರೆಗಾಗಿ ಇಂಥ ವ್ಯಕ್ತಿಯನ್ನ ಕಾಣಲಿಲ್ವಲ್ಲ. ಇಂಥವರ ಕುರಿತಾಗಿ ಆ ಹೊಗಳಿಕೆಯ ಮಾತನ್ನು ತಾವು ಕೇಳಲಿಲ್ಲ. ಆ ರೀತಿಯಲ್ಲಿ ಆ ಕಾರಣದಿಂದಾಗಿ ಅಲ್ಲಿಂದ ಇಲ್ಲಿವರೆಗಾಗಿ ಓಡೋಡಿ ಬಂದವನ ನೋಡ್ಲೇಬೇಕು, ತಿಳಿಯಲೇಬೇಕು ಎನ್ನುವುದಾಗಿ ಅಲ್ಲಿ ಆ ರೀತಿ ಪ್ರಚಾರ. ಇಲ್ಲಿ ಹೇಗುಂಟು ಸ್ವಾಮಿ? ಇಲ್ಲಿ ಬಂದಾಕ್ಷಣದಲ್ಲಿ ನಾನು ಕಾಣುವಾಗ ಅವ್ರು ಹೇಳಿದ್ದು ಕಡಿಮೆ ಆಯ್ತು, ಇಲ್ಲಿ ಇದ್ದದ್ದು ನೀನು ಹೆಚ್ಚಾಯ್ತು. ಅಲ್ಲಿ ಅವ್ರು ಹೇಳಿದ್ದು ಕಡಿಮೆ, ಇಲ್ಲಿ ನಾನಿದ್ದದ್ದು ಹೆಚ್ಚಾಯ್ತು ಅಂತ ಹಾಗಲ್ವಾ? ಅವ್ರು ಹೇಳಿದ್ದಕ್ಕಿಂತ ಇಲ್ಲಿ ಹೆಚ್ಚಾಗಿದೆ. ಯಾವುದಕ್ಕೆ? ಇಲ್ಲಿ ಇದ್ದದ್ದೇ ಹೆಚ್ಚು, ನಿನ್ನ ವೈಭವವೇ ಹೆಚ್ಚು ಎನ್ನುವ ನೆಲೆಯಲ್ಲಿ ಅಷ್ಟರ ಮಟ್ಟಿಗೆ ನಿಮಗೆ ಸಂತೋಷ ಆದ್ರೆ ಆಯ್ತು. ಆಗಲಿ, ಇಷ್ಟೆಲ್ಲವನ್ನ ಹೊಂದಿದ್ದೇನೋ ಹೌದು, ಆದರೆ ಒಂದು ಅದು ಯಾಕೆ ಮಧ್ಯದಲ್ಲಿ ದರೆ ಬಂತು ಅಂತ ಗೊತ್ತಾಗ್ಲಿಲ್ಲ ಸ್ವಾಮಿ. ಆ ದರೆ ಬರುವುದಕ್ಕೂ ಕಾರಣ ಉಂಟಯ್ಯ. ಆದಿಯಲ್ಲಿ ನಿನಗೊಂದು ಕುಂದಿದೆ. ಸಂತೋಷಗೊಂಡವರು ನೀವಿದ್ದೀರಿ, ಉತ್ಸಾಹದಲ್ಲಿ ಕಡೆಗೆ ಧಾವಿಸಿ ಬಂದವರು ನೀವಿದ್ದೀರಿ, ವೈಭವವನ್ನು ಕಂಡು ಕಣ್ತುಂಬಿಸಿಕೊಂಡವರು ನೀವು. ಮಧ್ಯದಲ್ಲಿ ಆ ಧರೆ ಅದು ಗೊತ್ತಾಗಲಿಲ್ಲ ನಮಗೆ. ಆದ್ರೆ ಹೇಳಿದ್ರಲ್ಲ, ಇಷ್ಟಿದ್ದೂ ಕೂಡ ನಿನ್ನ ಜೀವನದಲ್ಲಿ ಒಂದು ಕುಂದುಂಟು, ಅದು ಇರಬಾರದು ಎನ್ನುವುದಾಗಿ ಭಾವಿಸಿಕೊಂಡವ ರಕ್ತಜಂಗ. ನನಗೆ ತಿಳಿಯದ ಆ ಕುಂದು ಯಾವುದು, ಎಷ್ಟು, ಯಾಕೆ, ಅದನ್ನೆಲ್ಲ ತಿಳಿಯುವ ಕುತೂಹಲ ಆಗ್ತಾ ಇದೆ. ಹೇಳಿ ಸ್ವಾಮಿ, ಕುಂದುಂಟು ಅಂತ ಹೇಳಿದ್ರೆ ಆಗ್ಲಿಕ್ಕಿಲ್ಲ, ಆ ಕುಂದು ಯಾವುದು ಅಂತ ನನಗೆ ಗೊತ್ತಿಲ್ಲ. ಕೇಳಯ್ಯ ಕೇಳಿನ
ರಕ್ತದಂಗ ಸ್ವಾಮಿ, ನಿನಗೆ ಕುಂದಿರುವುದು ಬೇರೆ ಯಾವುದು ಅಲ್ವೇ ಅಲ್ಲ. ಇಲ್ಲ ಅಂತ ನಾನು ಭಾವಿಸಿಕೊಂಡೆ. ಆದ್ರೆ ಕೆಲವೊಂದು ವಿಭಾಗದಲ್ಲಿ ನಮ್ಗೆ ಸೂಕ್ಷ್ಮ ತಿಳಿಯುವುದೇ ಇಲ್ಲ. ಸೂಕ್ಷ್ಮ ಮತಿತ್ವ ಉಳ್ಳವರು ತಾವಿದ್ದೀರಿ. ಆ ಕುಂದು ಅಂತ ಹೇಳಿದೆ, ಅದು ಯಾವುದು ಅಂತ ಕೇಳಬಹುದಾ? ಅದು ಹಾಗೆ